ಕೊನೆಗೂ ದರ್ಶನ್ ಬ್ಯಾರಕ್ಗೆ ಬುಕ್ ಆಯಿತು ಹೊಸ ಟಿವಿ. ಇವತ್ತು ಟಿವಿ ಫಿಕ್ಸ್ ಮಾಡಲಿರೋ ಸಿಬ್ಬಂದಿ ಸೀಮಿತ ಚಾನೆಲ್ಗಳು ಮಾತ್ರ ನೋಡೋದಕ್ಕೆ ಅವಕಾಶ. ಅಧಿಕಾರ ಹಂಚಿಕೆಯ ಬಗ್ಗೆ ಮಾತಾಡಿ ಗೊಂದಲ ಸೃಷ್ಟಿಸಬೇಡಿ. ಸಿಎಲ್ಪಿ ಸಭೆಯಲ್ಲಿ ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯ ಸೂಚನೆ. ಉಭಯ ಸದನಗಳಲ್ಲೂ ಕೇಂದ್ರದ ವೈಫಲ್ಯಗಳನ್ನು ಎತ್ತಿ ತೋರಿಸಿ ವಿಪಕ್ಷಗಳನ್ನು ಕಟ್ಟಿಹಾಕೋದಕ್ಕೂ ಸೂತ್ರ ರೆಡಿ. ಅಧಿಕಾರ ಒದ್ದು ಕಿತ್ಕೋಬೇಕು ಅಂದಿದ್ರು, ಅದಕ್ಕೆ ನಾನು ಕೃಷ್ಣರ ಸರ್ಕಾರದಲ್ಲಿ ಹಠಕ್ಕೆ ಬಿದ್ದು ಮಂತ್ರಿಯಾದೆ. ಕಳೆದ ಅಧಿವೇಶನದಲ್ಲಿ ಡಿಸಿಎಂ ಡಿಕೆಶಿ ನೀಡಿದ್ದ ಹೇಳಿಕೆಯೇ ಈಗ ಬಿಜೆಪಿಗೆ ಅಸ್ತ್ರ. ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಚರ್ಚೆ. ಸದನದಲ್ಲಿಂದು ದ್ವೇಷ ಭಾಷಣ ಮಸೂದೆ ಮಂಡನೆ ಮಾಡಲಿರುವ ಸರ್ಕಾರ. ಉಭಯ ಸದನಗಳಲ್ಲಿ ಬಿಲ್ ಅಂಗೀಕಾರಕ್ಕೆ ಸಿದ್ಧತೆ. ಆಡಳಿತ ಪ್ರತಿಪಕ್ಷಗಳ ನಡುವೆ ವಿಧೇಯಕದ ಬಗ್ಗೆ ವಾಕ್ಸಮರ ಸಾಧ್ಯತೆ. ಮೂರನೇ ದಿನದ ಅಧಿವೇಶನಕ್ಕೂ 10ಕ್ಕೂ ಹೆಚ್ಚು ಸಂಘಟನೆಗಳ ಪ್ರತಿಭಟನೆಯ ಬಿಸಿ. 7ನೇ ವೇತನ ಆಯೋಗ ಜಾರಿಗೆ ಕರ್ನಾಟಕ ನಿವೃತ್ತ ನೌಕರರ ಸಂಘದಿಂದ ಪ್ರತಿಭಟನೆ. ಶಾಲಾ ಆಡಳಿತ ಮಂಡಳಿ, ರೈತ ಸಂಘಟನೆಗಳಿಂದಲೂ ಧರಣಿ. ಸಲಗ ಚಿತ್ರ ಹಿಂದಿಗೆ ಡಬ್ ಮಾಡೋದಾಗಿ ಮುಂಗಡ ನೀಡಿ ಖರೀದಿ. ಆಮೇಲೆ ಬಾಕಿ ಹಣವನ್ನ ಕೊಡದೆ ವಂಚನೆ. ಎಸ್ಎಸ್ಪಿ ಆರ್ಟ್ಸ್ನ ಸಂಜಯ್ ಲಲ್ವಾನಿ ವಿರುದ್ಧ ಖ್ಯಾತ ನಿರ್ಮಾಪಕ ಕೆಪಿ ಶ್ರೀಕಾಂತ್ ಜೀವನ್ ಭೀಮಾ ನಗರ ಠಾಣೆಯಲ್ಲಿ ದೂರು. ಡಿವೋರ್ಸ್ಗಳು ಹೆಚ್ಚಾಗಿದ್ದಕ್ಕೆ ಬೆಂಗಳೂರಿನ ಸೋಮೇಶ್ವರ ದೇವಾಲಯದಲ್ಲಿ ಮದುವೆಯೇ ನಿಷೇಧ. ಕಲ್ಯಾಣ ಮಾಡಿಸಿದ ಅರ್ಚಕರನ್ನ ಕೋರ್ಟ್ ಮೆಟ್ಟಿಲು ಹತ್ತಿಸ್ತಾ ಇರೋ ಕಾರಣ ದೇಗುಲದಲ್ಲಿ ಮದುವೆ ನಿರ್ಬಂಧಿಸಿ ಆದೇಶ. ಕೆಲಸ ಒಂದು ಬಿಲ್ ಡಬಲ್. ಒಂದೇ ಸಾಮಗ್ರಿ ಖರೀದಿಗೂ ಡಬಲ್ ಬಿಲ್. ಗದಗದ ಮಲ್ಲಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಮಿತಿಮೀರಿದ ಅಕ್ರಮ ಅವ್ಯವಹಾರ. ಪಿಡಿಒ ಹಾಗೂ ಅಧ್ಯಕ್ಷರ ಭ್ರಷ್ಟಾಚಾರಕ್ಕೆ ರೋಸಿ ಹೋದ ಜನ. ಬೆಂಗಳೂರಲ್ಲಿ ರೌಡಿ ಶೀಟರ್ ಸಿ ಬಾಸ್ ಹವಾ. ನಗರದಲ್ಲಿ ನಡು ರಸ್ತೆಯಲ್ಲೇ ಹಾರ ತುರಾಯಿ ಹಾಕಿಸಿಕೊಂಡು ಬರ್ಡೇ ಆಚರಣೆ. ಅಜಯ್ ಕುಮಾರ್ ಅಲಿಯಾಸ್ ಚಿನ್ನಿ ಹುಚ್ಚಾಟ. ರೌಡಿ ಶೀಟರ್ಗಳಿಗೆ ಪೊಲೀಸರ ಭಯವೇ ಇಲ್ವಾ? ಬಾಗೇಪಲ್ಲಿ ಹೊರವಲಯದ ಸತ್ಯಸಾಯಿ ಶಾಲೆ ಬಳಿ ಆಕ್ಸಿಡೆಂಟ್. ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಲಾರಿ, ಬಸ್, ಆಟೋ ನಡುವೆ ಸರಣಿ ಅಪಘಾತ. ಘಟನೆಯಲ್ಲಿ ಓರ್ವ ಸಾವು, 10 ಜನರಿಗೆ ಗಾಯ. ರೈತರ ಪಂಪ್ಸೆಟ್ಸ್ ಜೆಸಿಬಿಗಳಿಂದ ಕಿತ್ತು ಮರಳು ಸಂಗ್ರಹ. ಅಕ್ರಮ ದಂಧೆ ತಡೆಯೋಕೆ ಹೋದ ರೈತರ ಮೇಲೆ ಅಟ್ಟಹಾಸ. ರಾಯಚೂರಿನ ಕೃಷ್ಣಾ ನದಿಯಲ್ಲಿ ಅಕ್ರಮ ಮರಳು ದಂಧೆಕೋರರ ರೌಡಿಸಂ. ಭಾರೀ ಪ್ರವಾಹದಿಂದ ಇರಾಕ್ನ ಕುರ್ದಿಸ್ತಾನ್ ಪ್ರದೇಶದ ಚಮಚಮಲ್, ತತ್ತರ ನದಿಯಂತಾದ ನಗರಗಳಲ್ಲಿ ಕೊಚ್ಚಿ ಹೋದ ಕಾರುಗಳು. ಅತ್ತ ಸೌದಿ ಅರೇಬಿಯಾದ ಮದೀನಾ ಪ್ರಾಂತ್ಯಕ್ಕೆ ಅಪ್ಪಳಿಸಿದ ಚಂಡಮಾರುತ. ಡೆವಿಲ್ ಸಿನಿಮಾದ ಯಶಸ್ಸಿಗಾಗಿ ವಿಶೇಷ ಪೂಜೆ. ಮೈಸೂರಿನ ತೂಗುದೀಪ ಶ್ರೀನಿವಾಸ್ ವೃತ್ತದಲ್ಲಿ ಬೃಹತ್ ಕಟೌಟ್ ಅಳವಡಿಕೆ. ಚಾಮುಂಡೇಶ್ವರಿ ಫೋಟೋಗೆ ಆರತಿ ಬೆಳಗಿ ಪ್ರಾರ್ಥನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.